ಎಸ್ ವಿಷಯ ನಮಸ್ಕಾರ. ನಾನು ನಿಮ್ಮ ರಾಜು, ಮೈಸೂರು ಜಿಲ್ಲೆ ವರದಿಗಾರ. ತಾವೇ ನೋಡ್ತಾ ಇದ್ದೀರಾ, ನರಸೀಪುರ ತಾಲೂಕು ಆಫೀಸ್ ಬಂದ್ರೆ ನಮ್ಮ ಬನ್ನೂರು ಹೋಬಳಿಯಂತೂ ಒಬ್ಬರಲ್ಲ ಒಬ್ರು ದಿನನಿತ್ಯ ಇದ್ದೇ ಇರ್ತಾರೆ. ದಿನನಿತ್ಯ ಒಂದು ಸಮಸ್ಯೆ ತಾಲೂಕು ಕಚೇರಿಗಳಿಗೆ ಕೊಡುವಂಥದ್ದು ಅಥವಾ ಒಂದು ಆಹ್ವಾನ ಕೊಡೋದು ಕೂಡ ಒಂದು ಒಳ್ಳೆ ಕೆಲಸಗಾರರು ಇದ್ದೇ ಇರ್ತಾರೆ ಅದಕ್ಕೆ ಮೂಲ ಸಾಕ್ಷಿ. ಇಡೀ ನಮ್ಮ ಬನ್ನೂರು ಹೋಬಳಿನಲ್ಲಿ ಮಡಿವಾಳ ಮಾಚಿ ದೇವರ ಸಂಘ ಇದೆ. ಆ ಒಂದು ಸಂಘ ಇವತ್ತು ಜಯಂತ್ಯೋತ್ಸವ ಕೂಡ ಮಾಡ್ತಾ ಇದೆ. ಬಹಳ ಅದ್ದೂರಿಯಾಗಿ ಜಯಂತ್ಯೋತ್ಸವ ಮಾಡ್ತಾ ಇದೆ. ಯಾರೆಲ್ಲ ಇವತ್ತು ಆ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ, ಆ ಒಂದು ಆಹ್ವಾನ ಪತ್ರಿಕೆ ತಾಲೂಕು ಆಫೀಸರ್ ಕೂಡ ಕೊಡಕ್ಕೆ ಬಂದಿದೆ. ಏನೆಲ್ಲ ಅವ್ರ ಮಾಹಿತಿ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಏನ್ ಹೇಳ್ತಾರೆ, ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಆ ಒಂದು ಮುಕ್ತ ಸಮುದಾಯ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಏನ್ ಹೇಳ್ತೀವಿ? ನಮಸ್ಕಾರ. 20/2/2026 ಶುಕ್ರವಾರ ಬನ್ನೂರು ಹೋಬಳಿಯಲ್ಲಿ ಒಂದು ಕಾಯಕ ಸಮುದಾಯದವರೆಲ್ಲ ಸೇರಿ ನಮ್ಮ ಮಡಿವಾಳರು ಕಟ್ಟಕಡೆಯ ಸಮುದಾಯ ಅಂತ ಹೇಳಿದ್ರೆ ಮಡಿವಾಳರು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಆ ಒಂದು ಕಟ್ಟಕಡೆಯ ಒಂದು ಮಡಿವಾಳರು ಸಂಘಟಿತವಾಗಿ ಕಳೆದ 1.5 ವರ್ಷ 2 ವರ್ಷಗಳಿಂದ ಸಂಘಟನೆ ಮಾಡಿ ಒಂದು ಸಂಘನ ಮಾಡ್ಕೊಂಡು ಒಂದು ಅಭಿವೃದ್ಧಿಯತ್ತ ಕಾರ್ಯಕ್ರಮದತ್ತ ಹೋಗ್ತಾ ಇದೀವಿ. ಬಟ್ ಈ ಒಂದು ಮಡಿವಾಳರದು ಜಯಂತಿನ ಮಾಚಿದೇವರ ಜಯಂತಿ ಸಿದ್ದರಾಮಯ್ಯ ಸಾಹೇಬರು ಫೆಬ್ರವರಿ 1ಕ್ಕೆ ಘೋಷಣೆ ಮಾಡಿದ್ರು. ಬಟ್ ಅದೇ ಕಾರಣದಿಂದಾಗಿ 1ನೇ ತಾರೀಕು ಎಲ್ಲ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಫೆಬ್ರವರಿ ತಿಂಗಳಲ್ಲಿ 20ನೇ ತಾರೀಕು ಜಯಂತ್ಯೋತ್ಸವ ಅಂದ್ಕೊಂಡಿದ್ವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮಠದ ಚಿತ್ರದುರ್ಗ ಮಠದ ನಮ್ಮ ಶ್ರೀ ಮಡಿವಾಳ ಬಸವ ಮಾಚಿದೇವರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಂಸದರಾದಂತಹ ನಮ್ಮ ಸುನೀಲ್ ಬಸವಣ್ಣನವರು ಬರ್ತಾ ಇದ್ದಾರೆ, ಹಾಗೂ ಮಹದೇವಪ್ಪ ಸಾಹೇಬರು ಬರ್ತಾ ಇದ್ದಾರೆ, ಹಾಗೂ ಇನ್ನಿತರೆ ಗಣ್ಯ ವ್ಯಕ್ತಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು. ಹಾಗೆ ನಮ್ಮ ವಾಟರ್ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ, ಅವರು ಕೂಡ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಒಂದು ಸಣ್ಣ ಪುಟ್ಟ ಒಂದು ಕಾಯಕ ಸಮಾಜಕ್ಕೆ ಕೆಲವೊಂದು ಒತ್ತನ್ನ ಕೊಟ್ಟು ಒಂದು ಸಮಾಜದ ಒಂದು ಬೆಳವಣಿಗೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಅದೇ ರೀತಿ ಎಲ್ಲ ನಮ್ಮ ತಾಲೂಕಿನ ಹಾಗೂ ನಮ್ಮ ಹೋಬಳಿಯ ಜನಾಂಗದವರು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ಮಾಡಲಿಕ್ಕೆ ಸಪೋರ್ಟ್ನ ಮಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೈ ಮುಗಿ ಕೇಳ್ಕೊಂತಿದ್ದೀವಿ. ಸಂಘದ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಇನ್ನು ಈ ಮೂಲಕ ಕೇಳ್ಕೊಳ್ಳೋದಂದ್ರೆ 20ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಒಂದು ಕಲಾ ತಂಡಗಳೊಂದಿಗೆ ಚಾಮನಹಳ್ಳಿ ಸಿದ್ದಪ್ಪಾಜಿ ದೇವಸ್ಥಾನದಿಂದ ಬಟ್ ಮೇನ್ ರೋಡಲ್ಲಿ MM ರೋಡಲ್ಲಿ ಈ ಒಂದು ಕಾವೇರಿ ಸರ್ಕಲ್ ಮೂಲಕ ನಮ್ಮ ಮಾಚಿದೇವರ ನಮ್ಮ ಒಂದು ಹೊನ್ನಾಳ ದೇವಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಮೂಲಕ ಬಂದು ವಿಷ್ಣು ಮಾರಮ್ಮ ದೇವಸ್ಥಾನದ ಎದುರುಗಡೆ ಒಂದು ದೊಡ್ಡ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ತಾಲೂಕಿನ ಹಾಗೂ ನಮ್ಮ ಹೋಬಳಿಯ ಜನಗಳು ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಬಹುಮುಖ್ಯವಾಗಿ ನಮ್ಮ ಮಡಿವಾಳ ಸಮಾಜದ ಎಲ್ಲ ಜನಗಳು ಕೂಡ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಗ್ರಾಮದ ಎಲ್ಲ ಮುಖಂಡರುಗಳು ಹಾಗೂ ಯುವಕರು ಹಾಗೂ ಅಕ್ಕ ತಂಗಿಯರು ಕೂಡ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀವಿ. ಅದೇ ವಿಚಾರವಾಗಿ ಒಂದಷ್ಟು ಮಾತಾಡೋಣ. ಇನ್ವೆಸ್ಟಿಂಗ್ ಕೂಡ ನೋಡಿ, ಇವತ್ತು ನಾನು ಹೇಳ್ತಾ ಇರ್ತೀನಿ, ಸಾಮರಸ್ಯದ ಹಬ್ಬವಾಗಿ ಇವತ್ತೆಲ್ಲ ಧಾರ್ಮಿಕ ಆಚರಣೆ ಕೂಡ ಆಗುತ್ತೆ ಅಂತ. ಇವತ್ತು ಧಾರ್ಮಿಕ ಆಚರಣೆ ಅಂತಂದ್ರೆ ಅದು ಮತ್ತೊಂದು ಸಾಮರಸ್ಯದ ಹಬ್ಬ. ತಾವು ನೋಡ್ತಾ ಇದ್ದೀರಾ, ನಿಜವಲ್ಲೂ ಬಹಳ ಆಶ್ಚರ್ಯ ಆಗ್ತದೆ. ಇಷ್ಟು ದೊಡ್ಡ ಮಟ್ಟದ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಜನಪ್ರತಿನಿಧಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಪ್ರಗತಿಪರ ಸಂಘ ಸಂಸ್ಥೆಗಳಿರ್ಬೋದು, ವಿಶೇಷ ಆಹ್ವಾನಿತರಿರ್ಬೋದು. ಆಯ್ತಾ ನೋಡಿ, ಬರೀ ಪೇಷನ್ಸ್ ನೋಡಿ ಅವ್ರಿಗೆ ಎಷ್ಟು ಕೂತ್ಕೊಂಡು ಇದನ್ನ ಇಂಥವ್ರೆ ಬರ್ಬೇಕು, ಇಂಥವರೆಲ್ಲ ಬರ್ಬೇಕು, ಸಮಾಜಮುಖಿ ಆದಂತ ಕೆಲಸಗಾರರು ಕೂಡ ಬರ್ಬೇಕು, ಜನಪ್ರತಿನಿಧಿ ಕೂಡ ಬರ್ಬೇಕು ಅನ್ನೋದು ಕೂಡ ಇಷ್ಟು ಜನನ ಅವರು ತಲೆ ಇಟ್ಕೊಂಡು ಹಾಕಿದ್ರೆ ಇಡೀ ಬನ್ನೂರು ಹೋಬಳಿನೇ ಇದೆ, ನರಸೀಪುರ ತಾಲೂಕಿನ ಮಡಿವಾಳ ಸಮುದಾಯದ ಎಲ್ಲರೂ ಕೂಡ ಇದರ ಜೊತೆಗೆ ಸಾರ್ವಜನಿಕವಾಗಿ ಎಲ್ಲ ಸಮುದಾಯ ಕೂಡ ಈ ಒಂದು ಇನ್ವಿಟೇಷನ್ ಇರುವಂತದ್ದು. ಹಾಗಾಗಿ ನಾನು ಹೇಳ್ತಾ ಇಷ್ಟ ನೋಡಿ, ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಈ ಇನ್ವಿಟೇಷನ್ ನೋಡಿದ್ರೆ ಒಂದು ಸರ್ಕಾರದ ಇನ್ವಿಟೇಷನ್ ಅಂತ ಹೇಳ್ಬೋದು, ಅಷ್ಟು ದೊಡ್ಡ ಮಟ್ಟದ ಒಂದು ಇನ್ವಿಟೇಷನ್ ಕೂಡ ಮಾಡಿದ್ದಾರೆ. ನನ್ಗಾಗ್ಲೇ ನಿನ್ನೆ ಮುಂದಿನ ಆಲ್ರೆಡಿ ಬುಕ್ ಮಾಡ್ಬಿಟ್ಟಿದ್ರೆ ನನಗೆ ಆಗ್ಲೇ, ಸರ್ ದಯವಿಟ್ಟು ನೀವು ಬರಲೇಬೇಕು ಸುದ್ದಿ ಮಾಡಕ್ಕೆ ಅಂತ. ನಾನು ಕೂಡ ಒಂದು ಧಾರ್ಮಿಕ ಅಳಿಲ್ ಸೇವೆ ನಾನು ಮಾಡಕ್ ರೆಡಿ ಇದೀನಿ ಎಲ್ಲೋದ್ರು ಕೂಡ. ಜೊತೆಗೆ ಬನ್ನೂರು ಹೋಬಳಿ ಮಡಿವಾಳ ಸಮಾಜದ ಏನು ಮಾಚಿ ಸಂಘ ಇದೆ, ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ ಕೂಡ ಅವ್ರಿಗೆ ವ್ಯವಸ್ಥೆ ಮಾಡ್ತಿದ್ದಾರೆ ತಾಲೂಕು ಆಡಳಿತ. ಮಾಡಿಲ್ಲ ಸರ್, ಹೋರಾಟ ಮಡಿವಾಳ ಮಾಚಿದವರು ಸಮುದಾಯ ಭವನಕ್ಕೆ ಹೋರಾಟ ಮಾಡ್ತಾ ಇದೀವಿ. ಆದ್ರೂ ಕೂಡ ಯಾವುದೇ ರೀತಿ ಜಾಗನ ವ್ಯವಸ್ಥೆ ನೋಡಿ. ನಾನು ಸುದ್ದಿ ಕೂಡ ಮಾಡಿದ್ದೆ, ಅವರ ಮನೆ ದೇವರಿದೆ ಅಂತ. ಅದು ಅವ್ರ ಸ್ವಂತ ಜಾಗದಲ್ಲಿ ಒಂದು ಮನೆ ದೇವರು ಮಾಡ್ಕೊಂಡಿದ್ರೆ, ಯಾವುದೋ ಒಂದು ಅನುದಾನದಲ್ಲಿ ಯಾರೋ ಜನಪ್ರತಿನಿಧಿಗಳು ಒಂದಷ್ಟು ಸಹಾಯ ಮಾಡಿ ಒಂದು ಮನೆ ದೇವರ ಆಶ್ರಯ ಮಾಡ್ಕೊಂಡಿದೆ. ಬಟ್ ಇದು ಇಡೀ ಕರ್ನಾಟಕ ನೋಡುವಂತ ಮಾಚಿ ದೇವರ ಒಂದು ಪ್ರತಿಮೆ ಕೂಡ ಆಗ್ಬೇಕು, ಭವನ ಕೂಡ ಆಗ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ.
ಇದೇ ಒಂದು ಸುದ್ದಿ ನಾನು ನಂಜನಗೂಡಲ್ಲಿ ಕೂಡ ಮಾಡಿದ್ದೆ ಇವರ ಪರವಾಗಿ. ಇವತ್ತು ನಂಜನಗೂಡಲ್ಲಿ ನೆನೆಗುದಿಗೆ ಬಿದ್ದಿದ್ದಲ್ರಿ ಸರ್ಕಾರದ ಜಾಗ ಆಯ್ತಾ, ಸರ್ಕಾರದ ಅನುದಾನ ಇವತ್ತು ಮಡಿವಾಳರ ನಂಜನಗೂಡಲ್ಲಿ ಮಡಿವಾಳರ ದೇವಸ್ಥಾನ ಮತ್ತೆ ಮಡಿವಾಳ ಮಾಚಿದವರ ಭವನಕ್ಕೆ ಅನುಮೋದನೆ ಆಗಿದೆ, ದೇವಸ್ಥಾನ ನಡೀತಿದೆ, ಕಾರ್ಯಕ್ರಮ ನಡೀತಿದೆ. ಬಟ್ ನಮ್ಮ ಬನ್ನೂರು ಹೋಬಳಿನಲ್ಲಿ ಸರ್ಕಾರಿ ಜಾಗನ ನಮ್ಗೆ ಒಂದು ಭವನಕ್ಕೆ ಒಂದು ಚಿಕ್ಕ ನಮ್ಮ ಸಣ್ಣ ಸಣ್ಣ ಸಮುದಾಯಗಳು ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಜಾಗ ಕೊಡಿ ಅಂತ ಕೇಳಿದ್ರು ಕೂಡ ಜಾಗನ ಯಾವುದೇ ಕಡೆ ತಹಸೀಲ್ದಾರ್ ಹತ್ರ ಹೋಗಿ ಅಂತಾರೆ, ತಹಸೀಲ್ದಾರ್ ಹತ್ರ ಹೋದ್ರೆ ಚೀಫ್ ಆಫೀಸರ್ ಹತ್ರ ಹೋಗಿ ಅಂತಾರೆ, ಬಿಎಗಳು ಕಂಡಕ್ಟ್ ಮಾಡಿ ಎಲ್ಲ ಸುತ್ತಿ ಸಾಕಾಗ್ಬಿಟ್ಟಿದೆ ಸರ್. ಬಟ್ ಈಗ ಒಂದು ನಾವು ಕೇಳ್ಕೊಳ್ಳೋದು ಇಷ್ಟೇ ಮಡಿವಾಳರು. ಬಟ್ ನಾವು ಸಣ್ಣ ಸಮುದಾಯದವರು ದೊಡ್ಡ ಕಡೆ ಹೋಗಿ ದೊಡ್ಡ ಪ್ರಮಾಣದಲ್ಲಿ ಮದುವೆನೋ ಮತ್ತೊಂದು ಮುಂದೊಂದು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಒಂದು ಸಣ್ಣ ಸಮುದಾಯಕ್ಕೆ ಒಂದು ಸರ್ಕಾರದ ವತಿಯಿಂದ ಒಂದು ಜಾಗನ ಒಂದು ಭವನಕ್ಕೆ ಒಂದು ಅನುಮೋದನೆ ಆಗ್ತು ಅಂತ ಹೇಳಿದ್ರೆ ನಮ್ಮ ಹೋಬಳಿ ಮಟ್ಟದಲ್ಲಿ ನಮ್ಮ ಸಣ್ಣ ಸಮುದಾಯದ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳಿಕ್ಕೆ ಒಂದು ಅನುವು ಆಗತ್ತೆ ಅನ್ನೋ ಈ ಮೂಲಕ ಕೇಳ್ಕೊಂತೀವಿ. ನಿಜ, ಯಾಕೆಂದ್ರೆ ಇದೇ ತಾಲೂಕಿನಲ್ಲಿ ಕೆಲವು ಜನಪ್ರತಿನಿಧಿಗಳ ಬಗ್ಗೆ ಸುದ್ದಿ ಕೂಡ ಮಾಡಿದೆ ಆಯ್ತಾ. ಹಿಡುವಳಿದಾರನ ಭೂ ಕಬಳಿಕೆ ಮಾಡಕ್ ಹೋದವ್ರು ನೀವು. ಸರ್ಕಾರಿ ಜಾಗನ ಹಿಡುವಳಿ ಮಾಡಿದಂತ 100 ವರ್ಷಗಳಿಂದ ಹಿಡುವಳಿ ಮಾಡಿದಂತ ರೈತರನ್ನ ಭೂ ಕಬಳಿಕೆ ಮಾಡಿದಂತ ಕೆಲವೊಂದು ಜನಪ್ರತಿನಿಧಿಗಳು ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿಲ್ಲ ನಾನು ಹೇಳುವಂತ ಕುಲುವಲ್ಲಿ. ಈ ಸರ್ಕಾರಿ ಜಾಗಗಳಿಂದ ಇಂಥ ಒಂದು ಸಂಘಟನೆಗಳಾಗಿ ಮತ್ತೆ ಒಂದು ಕುಟುಂಬಸ್ಥರಾಗಿ ಒಂದು ಚೆನ್ನಾಗಿ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಇವತ್ತು ನಂಜನಗೂಡಲ್ಲಿ ಹೊಳೆ ಬಂದ್ರೆ ಇವ್ರು ಯಾರು ಅಲ್ಲಿ ಇಡಕ್ಕೆ ಆಗಲ್ಲ ಅಂತ ಜಾಗದಲ್ಲಿ ಹೋಗಿ ಎಲ್ಲಾ ಸಮುದಾಯಕ್ಕೂ ನಾವು ಕೊಟ್ಟೆ ಅಂತ ಕೊಟ್ಟಿದ್ದೀರಾ ಆಯ್ತಾ. ಒಳ್ಳೆ ಜಾಗಗಳು ಬೇಕಾದಷ್ಟಿದೆ, ಏನು ಸರ್ಕಾರಿ ಜಾಗಗಳು ಬೇಕಾದಷ್ಟಿದೆ. ಉದಾಹರಣೆಗೆ ಬನ್ನೂರು APMC ಯಾವ ಪುರುಷತ್ವಕ್ಕೆ ಮಾಡಿದ್ರಿ ಬನ್ನೂರು APMCನ ಅಡ್ಡ ಅನೈತಿಕ ತಾಣಗಳ ಅಡ್ಡ ಆಗ್ಬಿಟ್ಟಿದೆ ಅಂತ. ಅದಕ್ಕಿಂತ ಇಂಥ ಒಳ್ಳೆ ಸಮುದಾಯಗಳಿಗೆ ಕೊಟ್ಟಿದ್ರೆ ನಿಮ್ಮನ್ನ ನೆನೆಸ್ಕೊಂಡು ಜನಪ್ರತಿನಿಧಿ ಸಾಯೋವರೆಗೂ ನಿಮ್ಗೆ ಬಹಳ ಖುಷಿ ಪಡೋರು. ಅಂತ ಒಂದು ಸರ್ಕಾರಿ ಜಾಗಗಳನ್ನ ವೇಸ್ಟ್ ಮಾಡ್ಕೊಂಡು ಕೆಲ್ಸಕ್ಕೆ ಬರೋದೆಲ್ಲ ಮಾಡ್ತಿರಲ್ಲ, ಇಂಥವ್ರಿಗೆ ಒಂದು ಸಪೋರ್ಟ್ ಮಾಡಿದ್ರೆ ಇವರ ಪರವಾಗಿ ಕೂಡ ಇರುವಂಥದ್ದು. ಹಾಗಾಗಿ ಸರ್ಕಾರಿ ಜಮೀನುಗಳು ಎಲ್ಲಿದೆಯೋ ಅಲ್ಲಿ ನೋಡಿ ಇಂಥವ್ರಿಗೆ ಒಂದು ಸಮುದಾಯಕ ಭವನಕ್ಕೆ ಕೂಡ ಅನುವು ಮಾಡ್ಕೊಳ್ಳಿ. ನೋಡಿ, ನಿಮ್ಮನ್ನೆಲ್ಲ ಇಲ್ಲಿ ಹಾಕಿದ್ರೆ ನಿಜವಾಗ್ಲೂ ನೀವು ಹೋಗ್ತೀರಿ ಅಂತ ಗ್ಯಾರಂಟಿ ಇಲ್ಲ. ನಾನು ನೇರವಾಗಿ ಮಾತಾಡ್ತೀನಿ. ಜನಪ್ರತಿನಿಧಿಗಳು ದೊಡ್ಡ ಜನಪ್ರತಿನಿಧಿಗಳು ಹೆಸರು ಹಾಕೊಂಡಿದ್ದೀರಾ, ಹೋದ್ರೆ ಬಹಳ ಮರ್ಯಾದೆ ಇರುತ್ತೆ, ಹೋಗ್ಲಿಲ್ಲ ಅಂದ್ರೆ ಬೇಜಾರಾಗೋದು ಪಾಪ ಈ ಸಮುದಾಯಕ್ಕೆ. ನನಗೇನು ಬೇಜಾರಿಲ್ಲ, ಒಳ್ಳೇದಾಗ್ಲಿ. ಒಳ್ಳೆ ಕಾರ್ಯಕ್ರಮ. ನಾನಂತೂ ಇಡೀ ಲೈವ್ ಟೆಲಿಕಾಸ್ಟ್ ಇಡೀ ರಾಜ್ಯ ನೋಡ್ಬೇಕು. ನಮ್ಮ ಮಾಚಿ ಮಡಿವಾಳದ ಜನಾಂಗದ ಒಂದು ವಿಶೇಷವಾದಂತ ಒಂದು ಜಯಂತಿ, ಅದು ನಿಮ್ಮ ರಾಜ್ಯ ಸರ್ಕಾರ ಮಾಡಿರೋದು. ಏನು ರಾಜ್ಯ ಸರ್ಕಾರ ಆಡಳಿತ ರಾಜ್ಯ ಸರ್ಕಾರ ಏನಿದೆ ನೀವೇ ಮಾಡಿರೋದು. ಆ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳಲ್ಲಿ ಅಟ್ಲೀಸ್ಟ್ ಅಧಿಕಾರಿಗಳಾದ್ರು ಬನ್ರಿ. ಜನಪ್ರತಿನಿಧಿಗಳು ಬರಕ್ಕಾಗಲ್ಲ ಅಂತಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಬಿಸಿ ಫ್ಲೈಟ್ ಅಲ್ಲಿ ಓಡಾಡ್ತೀರ ನೀವು. ಬೇಡ ಪಾಪ ಇನ್ವಿಟೇಷನ್ ಹಾಕ್ಬಿಟ್ಟವ್ರೆ. ಅಟ್ಲೀಸ್ಟ್ ಅಲ್ಲ, ನೀವ್ ಏನೇ ಸಮರ್ಥನೆ ಮಾಡ್ಕೊಂಡ್ರೆ ನಾನು ಸಮರ್ಥನೆ ಮಾಡ್ಕೊಳಕ್ಕಿಲ್ಲ. ನಾನು ಒಂದಷ್ಟು ಎಚ್ಚರಿಕೆ ಹಾಕಿದ್ರು ಬರೋದಾದ್ರು ಬರಲಿ ಅಂತ ಅಷ್ಟು ಇನ್ನೇನಿಲ್ಲ. ನನ್ನ ಬಗ್ಗೆ ನೀವೇನ್ ತಿರ್ಗಾಡೋ ತಲೆ ಕೆಡ್ಸ್ಕೊಳ್ಳಲ್ಲ. ದಯವಿಟ್ಟು ನೋಡಿ, ಇಷ್ಟು ದೊಡ್ಡ ಇನ್ವಿಟೇಷನ್ಗೆ ಇಷ್ಟು 100 ಜನರ ಆಹ್ವಾನ ಹಾಕೊಂಡಿದ್ರೆ ನಾವು ಯಾರನ್ನ ಒಬ್ರು ಅಧಿಕಾರಿಗಳ ಹೋಗ್ರಪ್ಪ ಇವರ ಒಂದು ಕಾರ್ಯಕ್ರಮಕ್ಕೆ ನಾನು ಇದ್ದೇ ಇರ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.